ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಅರವಿಂದ್ ಎಸ್.ಟಿ. ಮನೋವೈದ್ಯರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಒಂದು ಕೆಲಸದಿಂದ ವಜಾ ಮಾಡಿದ್ದಂತ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಒಂಥರ ಸೈಕೋ ತರ ಆಡ್ತಾರ, ಇಷ್ಟೆಲ್ಲ ಫ್ರಸ್ಟ್ರೇಷನ್ಗೆ ಹೋಗ್ಬಿಡ್ತಾರ ಅಂತ ಅನಿಸ್ತಾ ಇದೆ. ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಏನ್ ಅನಿಸ್ತು ಸರ್ ನಿಮ್ಗೆ? ಯಾಕೆ ಈಗ ಆಗಿರ್ಬೋದು ಅಂತ? ಹಲವಾರು ಕಾರಣಗಳಿರಬಹುದು. ಒಂದು, ತಾವ್ ಹೇಳ್ದಾಗೆ ಕೆಲಸದಿಂದ ತೆಗ್ದಿದ್ದಾರೆ, ಮ್ಯಾನೇಜರಿನ ಒಂದು ಅವ್ರಿಗೊಂದು ಸೇಡಿನ ಒಂದು ಭಾವನೆಯಿಂದ ಅವರಿಗೆ ಚಾಕು ಹಾಕ್ಲಿಕ್ಕೆ ಇರಿಲಿಕ್ಕೆ ಅವರು ಚಾಕುನ ಹಿಡ್ಕೊಂಡು ಹೋಗ್ತಾ ಇರಬಹುದು. ಅಂಡ್ ದ ಸೇಮ್ ಟೈಮ್ ಅವರಿಗೆ ಅದೊಂದು ಸ್ಪಾರ್ಕ್, ಒಂದು ಕಿಡಿ ಬೇಕಾಗಿತ್ತು. ಆ ಕಂಡಕ್ಟರ್ ಕೂಗ್ಬೇಡ, ಕಿರಿಸ್ಬೇಡ ಅಂತ ಹೇಳಿದ್ದಕ್ಕೆ ಆ ಒಂದು ಒಳಗೆ ತುಂಬಿ ಕಟ್ಟಿರ್ತಕ್ಕಂತ ಒಂದು ಉದ್ವೇಗ, ಒಂದು ಆಕ್ರೋಶ ಸಡನ್ ಆಗಿ ಹೊರಗೆ ಬಂದಿದೆ. ಸೊ ಅದಕ್ಕೆ ಹಲವಾರು ಕಾರಣಗಳಿರ್ಬಹುದು. ಒಂದು, ಅವ್ರ ವ್ಯಕ್ತಿತ್ವ ದೋಷಗಳು ಅಂತ ಹೇಳ್ತೀವಿ, ಅಂದ್ರೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಸಮಾಜ ಘಾತಕ ಒಂದು ವ್ಯಕ್ತಿತ್ವ ಇರ್ತದೆ ಅವ್ರಿಗೆ. ಜೊತೆಗೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಅನವಶ್ಯಕವಾಗಿ ಎಲ್ಲಾರ ಮೇಲೂ ಒಂಥರ ಸೇಡಿನ, ಮತ್ಸರದ, ಅನುಮಾನದ ಸ್ವಭಾವದಲ್ಲಿ ಪ್ರಪಂಚವನ್ನ ನೋಡ್ತಾ ಇರ್ತಾರೆ. ಅದಿರಬಹುದು. ಬೇರೆ ಕಾರಣಗಳು ಬಂದಾಗ ಆತ ಏನಾರ ಒಂದು ಮಾನಸಿಕವಾಗಿ ಅಸ್ವಸ್ಥ ಇರತಕ್ಕಂತ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ, ಮತಿಭ್ರಮಣೆ, ಅವರಿಗೆ ಇಲ್ಲಸಲ್ಲದು ಕೇಳಿಸೋದು, ಕಾಣಿಸೋದು, ಅಥವಾ ಗಾಢವಾದ ಅಪನಂಬಿಕೆ, ಅದು ಸಮಾಜದ ವಿರುದ್ಧ ಇರ್ಬೋದು ಅಥವಾ ವ್ಯಕ್ತಿಗಳ ವಿರುದ್ಧ ಇರ್ಬೋದು, ಆ ತರ ಏನಾರ ಇರಬಹುದು. ಮೂರನೇದು ನನಗೆ ಅನ್ಸೋದು, ಈ ಗಾಂಜಾ ಮತ್ತಿನಲ್ಲೋ ಅಥವಾ ಆಲ್ಕೋಹಾಲ್ ಮತ್ತಿನಲ್ಲೋ, ಡ್ರಗ್ಸಿನ ಮತ್ತಿನಲ್ಲೋ ಅವನಿಗೆ ಆತರ ಒಂದು ಅತಿರೇಕದ ಒಂದು ಸ್ವಭಾವ. ನನ್ನ ಮಾತು ಯಾರು ಕೇಳ್ತಾ ಇಲ್ಲ, ಅಥವಾ ಪ್ರಪಂಚ ನನಗೆ ವಿರೋಧವಾಗಿದೆ, ನನ್ನನ್ನ ಎಲ್ಲರೂ ಕುಗ್ಗಿಸ್ತಾ ಇದ್ದಾರೆ, ಈ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾಗ ಈ ಗಾಂಜಾ, ಡ್ರಗ್ಸ್ ಅಥವಾ ಎಣ್ಣೆ ಹೊಡೆದು ಈ ರೀತಿಯಾಗೆಲ್ಲ ಇದ್ದಾಗ ಅದು ತುಂಬಾ ಪೀಕ್ ಲೆವೆಲ್ಗೆ ಏನಾದ್ರು ಹೋಗ್ಬಿಡುತ್ತಾ? ಹೌದು, ಡೆಫಿನೆಟ್ಲಿ. ಒಳಗೆ ಮೊದ್ಲೇ ಒಂದು ಮಾನಸಿಕವಾಗಿ ಅಸ್ವಸ್ಥ ಇರ್ತಕ್ಕಂಥವ್ರು ಮತ್ತೆ ವ್ಯಕ್ತಿತ್ವ ದೋಷ ಇರ್ತಕ್ಕಂಥವ್ರಿಗೆ ಆ ಒಂದು ಡಿಸ್ಇನಿಬಿಟೆಡ್ ಬಿಹೇವಿಯರ್ ಅಂತ ಹೇಳ್ತೀವಿ, ಗಾಂಜಾ ಅಥವಾ ಆಲ್ಕೋಹಾಲ್ ತಗೊಂಡ್ರೆ ಒಳಗಿರ್ತಕ್ಕಂಥ ಆಕ್ರೋಶ ಹೊರಗೆ ಬರ್ಲಿಕ್ಕೆ ಸುಲಭ ಆಗ್ಬಿಡುತ್ತೆ. ಆ ಇನಿಬಿಷನ್ ಹೋಗ್ಬಿಡುತ್ತೆ. ಸಮಾಜದಲ್ಲಿ ನಾನು ಕೆಟ್ಟದಾಗ ಮಾತಾಡಿದ್ರೆ ಏನ್ ಅನ್ಕೊಳ್ತಾರೆ, ಅಥವಾ ನಾನು ಬೈದ್ರೆ ಏನ್ ಅನ್ಕೊಳ್ತಾರೆ, ಹೊಡೆದ್ರೆ ಏನ್ ಅನ್ಕೊಳ್ತಾರೆ ಅಂತಕ್ಕ ಒಂದು ನಿರ್ಬಂಧನಗಳು ಏನಿರ್ತದೆ, ಈ ಆಲ್ಕೋಹಾಲ್, ಡ್ರಗ್ಸ್ ಏನ್ ಮಾಡುತ್ತೆ, ಆ ನಿರ್ಬಂಧನಗಳನ್ನ ಮನಸ್ಸಿನಿಂದ ತೆಗೆದು ಬಿಡುತ್ತೆ. ಅವಾಗ ನಾನೇ ಒಂಥರ ಕಿಂಗ್ ಆಫ್ ದಿ ವರ್ಲ್ಡ್ ಅಂತ ಅನ್ಸತಕ್ಕಂಥದ್ದು, ನನ್ನ ಮಾತು ಎಲ್ಲರೂ ಪ್ರಪಂಚ ಕೇಳ್ಬೇಕು, ಐ ಆಮ್ ಗ್ರೇಟ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮನೋಭಾವ ಕ್ಷಣಿಕವಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಆ ಪುಣ್ಯಕ್ಕೆ ಸರ್ ಕಂಡಕ್ಟರ್ಗೆ ಒಬ್ಬರಿಗೆ ಚುಚ್ಚಿದಾನೆ, ಆ ಒಂದು ಫ್ರಸ್ಟ್ರೇಷನ್ ಇನ್ನು ಬೇರೆಯವ್ರ ಮೇಲೆಲ್ಲ ಚುಚ್ಬಿಟ್ಟಿದ್ರೆ ಇನ್ನು ಎಷ್ಟು ಜನಕ್ಕೆ ಚುಚ್ತಾ ಇದ್ನೋ ಅನ್ನುವಂತ ಭಯ ಆಗುತ್ತೆ ಆ ದೃಶ್ಯಾವಳಿ ನೋಡ್ತಾ ಇದ್ರೆ. ಇದನ್ನ ಬಹಳ ನಮ್ ಸೈಕಾಲಜಿಯಲ್ಲಿ ಈ ಮಾಸ್ ಕಿಲ್ಲಿಂಗ್ಸ್ ಅಂತ ಹೇಳ್ತೀವಿ. ಟೋಕಿಯೋದಲ್ಲಿ 2016 ಈ ತರ ಒಂದು ಆಗಿತ್ತು ಇನ್ಸಿಡೆಂಟ್. ಸಂಗಮೀರಾ ಅಂತ ಒಬ್ಬ ವ್ಯಕ್ತಿ ಒಂದು ಡಿಸೇಬಲ್ ಸೆಂಟ್ರಿಗೆ ನುಗ್ಬಿಟ್ಟು 19 ಜನನ ಸ್ಟ್ಯಾಬ್ ಮಾಡ್ತಾನೆ, ಕೊಲೆ ಮಾಡ್ತಾನೆ. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ಸಿಡೆಂಟ್. ಅದೇ ರೀತಿ ಇತ್ತೀಚೆಗೆ ಲಂಡನ್ ಅಲ್ಲೂ ಕೂಡ ಸೀರಿಯಲ್ ಸ್ಟ್ಯಾಬಿಂಗ್ ಇನ್ಸಿಡೆಂಟ್ಸ್ ಆಗಿದೆ. ಚಾಕುನ್ ತಗೊಂಡ್ ಹೋಗ್ಬಿಟ್ಟು ರೋಡಲ್ಲಿ ಸಿಕ್ದವ್ರನ್ನೆಲ್ಲ ಸ್ಟ್ಯಾಬ್ ಮಾಡ್ತಕ್ಕಂಥದ್ದು ಈ ತರ ಆಗಿದೆ. ಇಲ್ಲಿ ಪುಣ್ಯಕ್ಕೆ ಕೇವಲ ಕಂಡಕ್ಟರ್ನ ಒಂದ್ಸರಿ ಚುಚ್ಚಿದರೆ ಅವ್ರ ಪ್ರಾಣಾಪಾಯದಿಂದ ದೂರ ಆಗಿರ್ತಕ್ಕಂಥದ್ದು ಲಕ್ಕಿ ಅಂತ ಹೇಳ್ಬೋದು. ಸೊ ಈ ತರವರು ಯೂಶಲಿ ಒಮ್ಮೊಮ್ಮೆ ಅವರ ಆಕ್ರೋಶ ಎಲ್ಲಾರ ಮೇಲೂ ತಿರುಗ್ಬಿಡ್ಬೋದು. ಅಂದ್ರೆ ಇಡೀ ಸಮಾಜನೇ ನನ್ನ ವಿರುದ್ಧವಾಗಿದೆ, ಇಲ್ಲಿ ಯಾರು ಉಳಿಬಾರ್ದು, ಎಲ್ಲಾರು ಕೆಟ್ಟವರು, ಈ ರೀತಿಯಾದ ಮನೋಭಾವ ಅವರಲ್ಲಿ ಮೂಡ್ಬಿಟ್ಟು ಸೀರಿಯಲ್ ಆಗಿ ಚುಚ್ತಾ ಹೋಗ್ಬೋದು. ಲಕ್ಕಿಲಿ ಏನಂತ ಹೇಳಿದ್ರೆ ಇವಾಗ ಸ್ಟ್ರಾಪ್ ಇನ್ಸೈಡ್ ದಿ ಬಸ್, ಆ ಬಸ್ ಒಳಗೆ ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಮಾಡದ್ಮೇಲೆ ಅಲ್ಲೇ ಇದ್ದಾರೆ, ಇಲ್ಲಾಂದ್ರೆ ರೋಡ್. ಬಟ್ ಏನಾಯ್ತು ಅಂದ್ರೆ ಸರ್, ಈಗ ಕೆಲವರಿಗೆ ಆ ಮನಸ್ಥಿತಿ ಬಂದಾಗ ಎಲ್ರಿಗೂ ಸೀರಿಯಲ್ ಆಗಿ ಚುಚ್ತಾರೆ, ಹೌದು. ಬಟ್ ಇಲ್ಲಿ ಕಂಡಕ್ಟರ್ಗೆ ಮಾತ್ರ ಚುಚ್ತಾ, ಅದಾದ್ಮೇಲೆ ಅಲ್ಲಿ ಎಷ್ಟೇ ಜನ ಇದ್ರು ಕೂಡ ಸುಮ್ಮನೆ ಇದ್ದಾನೆ, ಅವ್ರನ್ನೆಲ್ಲರನ್ನೂ ಕೂಡ ಬಿಟ್ಟಿದ್ದಾನೆ, ಅಲ್ಲಿದ್ದಂತ ಗ್ಲಾಸ್ಗಳನ್ನೆಲ್ಲ ಹೊಡೆದಿದ್ದಾನೆ. ಅಂದ್ರೆ ಅವ್ನ್ ಏನ್ ಟಾರ್ಗೆಟ್ ಫಿಕ್ಸ್ ಬಂದಿದ್ದ ಒಬ್ಬರಿಗೆ ಚುಚ್ಚಬೇಕು ಅಂತ, ಆ ಟಾರ್ಗೆಟ್ ಎಲ್ಲವೂ ಕೂಡ ಅಕಂಪ್ಲಿಷ್ ಆದಂತ ಹಿನ್ನೆಲೆಯಲ್ಲಿ ಸೈಲೆಂಟ್ ಆಗ್ಬಿಟ್ಟು ಬೇರೆ ಬೇರೆ ಆಮೇಲೆ ಮಾಡ್ಲಿಕ್ಕೆ ಹೋದ್ನಾ ಅಂತ ಈ ಗ್ಲಾಸ್ನೆಲ್ಲ ಹೊಡಿಲಿಕ್ಕೆ ಆ ರೀತಿಯಾದಂತ ಸಾಧ್ಯತೆ ಇರುತ್ತಾ? ಅಂದ್ರೆ ಚುಚ್ಚಿದ ಮೇಲೆ ಅವರಿಗೆ ಸ್ವಲ್ಪ ಮಟ್ಟಿನ ಜ್ಞಾನೋದಯ ಆಗಬಹುದು. ಚುಚ್ಚಿದ್ಮೇಲೆ ಈ ರೀತಿಯಾದ ಪರಿಣಾಮ ಆಗುತ್ತೆ, ಎಲ್ಲಾರು ಕಿರಿಸ್ತಾರೆ, ಅರಿಸ್ತಾರೆ, ನಾನು ಪೊಲೀಸ್ ನನ್ನ ಹಿಡ್ಕೊಳ್ತಾರೆ, ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡಿದೀನಿ ಅಂತ ತಾತ್ಕಾಲಿಕವಾಗಿ ಅವ್ರಿಗೆ ಇನ್ಸೈಟ್ ಅಂತ ಬರಬಹುದು. ಬಂದಾಗ ಕ್ಷಣಿಕವಾಗಿ ಅವ್ನು ನಿಲ್ಸಿರ್ತಾನೆ. ಸೊ ಇನ್ನು ನಾನು ಚುಚ್ಚಕ್ ಹೋದ್ರೆ ನನ್ ಮೇಲೆ ದುಷ್ಪರಿಣಾಮ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವನಿಗೆ ಆ ಕ್ಷಣಿಕವಾಗಿ ಅರಿವು ಬಂದಿರಬಹುದು. ಎಕ್ಸಾಕ್ಟ್ಲಿ ವಿ ಡೋಂಟ್. ಅಂದ್ರೆ ಅವ್ರಿಗೆ ಈ ತರ ನಾವೇನ್ ಹೇಳ್ತೀವಿ ಅಂದ್ರೆ ಅವ್ರಿಗೆ ಒಂದು ಸೈಕಾಲಜಿಕಲ್ ಅಸೆಸ್ಮೆಂಟ್, ಒಂದು ಮೆಂಟಲ್ ಸ್ಟೇಟ್ ಎಕ್ಸಾಮಿನೇಷನ್ ಅಂತ ಮಾಡ್ಬೇಕಾಗುತ್ತೆ. ಇಲ್ಲಿಂದ ಪ್ರಾಬ್ಲಿ ಅವನು ಪೊಲೀಸ್ ಅರೆಸ್ಟ್ ಆಗಿರ್ತಾರೆ, ಅರೆಸ್ಟ್ ಆದ್ಮೇಲೆ ಒಂದು ಮನೋವೈದ್ಯರ ಫೊರೆನ್ಸಿಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಅದು ಮಾಡ್ಬೇಕಾಗುತ್ತೆ. ಅವನ ಮನಸ್ಥಿತಿ ಏನಿತ್ತು, ಮುಂಚೆನೆ ಮಾನಸಿಕ ಅಸ್ವಸ್ಥ ಇದ್ನ, ಅಥವಾ ಮೆಡಿಕೇಶನ್ಸ್ ಮೇಲೆ ಇದ್ರಾ, ಟ್ರೀಟ್ಮೆಂಟ್ ಏನಾರು ಬಿಟ್ಟಿದ್ರಾ, ಇದೆಲ್ಲದು ನಾವು ಕಲೆ ಹಾಕ್ಬೇಕಾಗುತ್ತೆ.
ಆಮೇಲೆ ಏನಾದ್ರೂ ಒಬ್ಬೊಬ್ಬರೇ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲಸದಿಂದೆಲ್ಲ ತೆಗ್ದಾಗ ಅದು ಇನ್ನೂ ಫ್ರಸ್ಟ್ರೇಷನ್ ಅನ್ನುವಂತ ತುಂಬಾ ಕಾಡ್ಬಿಡುತ್ತೆ. ಒಂದ್ 2-3 ದಿನ ಆದ್ಮೇಲೆ ಅದು ಬ್ಲಾಸ್ಟ್ ಆಗುವಂತ ಸಂದರ್ಭದಲ್ಲಿ ಹೊರಗೆ ಬಂದಾಗ ಹಿಂಗ ಆಗ್ಬಿಡುತ್ತೆ ಜನರನ್ನ ನೋಡಿದಾಗ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದು ಪ್ರಕರಣದಲ್ಲಿ ನೋಡ್ತಾ ಇರ್ತೀವಲ್ಲ, ಅಭಿಪ್ರಾಯ ಬರ್ತಾ ಇರುತ್ತಲ್ಲ, ಹಂಗೂ ಆಗಿರ್ಬೋದಾ ಇದು? ಹೌದು, ಡೆಫಿನೆಟ್ಲಿ. ಅಂದ್ರೆ ಎಲ್ಲೋ ಒಂದು ಕಿಡಿ ಬೇಕಾಗಿರುತ್ತಷ್ಟೇ. ಅವನಿಗೆ ಮುಂಚೆಯಿಂದನೂ ಈ ತರ ಒಂದು ಸಮಾಜಕ್ಕೆ ವಿರುದ್ಧವಾದ ಚಿಂತನೆಗಳು ಇಟ್ಕೊಂಡಿರ್ತಾರೆ ಇವರು. ಅಂತವರಲ್ಲಿ ಯಾರ ಅವ್ರಿಗೊಂದು ಟಾರ್ಗೆಟ್ ಆಗ್ತಾರೆ. ಅವರಿಗೆ ಅವರ ಕಲ್ಪನೆಗಳನ್ನ, ಅವರ ಆಲೋಚನೆಗಳನ್ನ ಯಾರು ಒಪ್ಪೋದಿಲ್ಲ ಅಂತವರಿಗೆ ಅವರು ವಿರುದ್ಧಾತ್ಮಕವಾದ ಒಂದು ನಡವಳಿಕೆಯನ್ನು ಮಾಡ್ಲಿಕ್ಕೆ ಒಂದು ಕಿಡಿ ಬೇಕಾಗಿರುತ್ತಷ್ಟೇ. ಸೊ ಈ ಸಂದರ್ಭದಲ್ಲಿ ಅವ್ರ ಮ್ಯಾನೇಜರ್ ಕೆಲಸದಿಂದ ತೆಗ್ದಿರ್ಬೋದು, ಅಥವಾ ಅವ್ನ್ ಬೇರೆ ಎಲ್ಲೋ ಒಂದು ಬಸ್ ಅಲ್ಲಿ ಅಥವಾ ಬೇರೆ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಯಾರೋ ಅವ್ನ್ ಕೇಳಿದ್ದನ್ ಕೊಡದೇ ಇದ್ರೆ, ಅಥವಾ ಅವ್ನಿಗೇನೋ ಸಣ್ಣ ಪುಟ್ಟ ಅವಮಾನಗಳಾದ್ರೆ ಅವ್ರ ಮೇಲೂ ಕೂಡ ತಿರುಗಿ ಬೀಳ್ಬೋದು. ಸೊ ಆತರ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಅಂತಾನೆ ಏನ್ ಇರೋದಿಲ್ಲ ಅವ್ರಿಗೆ. ಆ ಕ್ಷಣಕ್ಕೆ ನನ್ನ ಆತ್ಮ ಗೌರವಕ್ಕೆ ಅಥವಾ ನನ್ನ ಒಂದು ಪರ್ಸನಾಲಿಟಿಗೆ ಯಾರೋ ಅವಮಾನ ಮಾಡಿದ್ದಾರೆ ಅಂದ್ರೆ ಅಲ್ಲೇ ಸ್ಪಾರ್ಕ್ ಆಗ್ಬೋದು. ಸೊ ಹಾಗಾಗಿ ಇಂಥವ್ರಿಗೆ ಯೂಶಲಿ ಅದೇ ಬಹಳಷ್ಟು ಕಂಪ್ನಿಗಳಲ್ಲಿ ಒಂದು ಹೇಗೆ ಅವರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಚೆಕ್ ಅಂತ ಮಾಡ್ತಾರೆ, ಅದೇ ರೀತಿ ಒಂದು ಸೈಕಾಲಜಿಕಲ್ ಚೆಕ್ ಅಂತಾನು ಮಾಡ್ಬೇಕಾಗುತ್ತೆ ಬಹಳಷ್ಟು ಸರಿ. ಸೊ ಹಾಗೆ ವಿಕೃತ ಮನಸ್ಥಿತಿ ಏನಾರು ಇದೆಯಾ ಇಂಥವ್ರಲ್ಲಿ, ಸಮಾಜಘಾತಕ ಮನಸ್ಥಿತಿ ಏನಾರು ಇದೆಯಾ ಅಂತ ಹೇಳ್ಬಿಟ್ಟು ಪರ್ಸನಾಲಿಟಿ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಅದನ್ನ ಮಾಡಿದಾಗ ಬಹಳ ಸರಿ ಗೊತ್ತಾಗ್ತದೆ.